ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಚಿದಂಬರ ನಮಸ್ತೇಸ್ತು ಚಿಂತಿತಾರ್ಥಪ್ರದಾಯಿನಿ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಇಂದಿನ ವಿಠಾಬಾಯಿಯವರ ಅಭಂಗವನ್ನು ನೋಡೋಣ. ವಿಠಾಬಾಯಿಯವರ ಅಭಂಗ ಸದಾ ವಿಠಾಬಾಯಿಯವರ ಅಭಂಗದಲ್ಲಿ ಏನು ನಮಗೆ ಒಂದು ಪ್ರಚೀತಿಗೆ ಬರುತ್ತಪ್ಪ ಅಥವಾ ಗಮನಕ್ಕೆ ಬರುತ್ತಪ್ಪ ಏನಂದರೆ, ಅವಳು ಸ್ಪಷ್ಟವಾಗಿ ಹೇಳ್ತಾಳೆ, ನಿರ್ಧಾರದಿಂದ ಹೇಳ್ತಾಳೆ, ಹಾಗೂ ಏಕಾಂತ ನಾಮಸ್ಮರಣೆ ಬಗ್ಗೆ ಒತ್ತೆ ಇಟ್ಟು ಹೇಳ್ತಾಳೆ. ನಾಮಸ್ಮರಣೆ ಮಾಡಬೇಕು ಅಂದರೆ, ನಮ್ಮ ಸಾಧನ ಮಾಡಬೇಕು ಅಂದರೆ ಏಕಾಂತದಲ್ಲಿ ಗುಪ್ತದಲ್ಲಿ ಮಾಡಬೇಕೇ ವಿನಃ ಅದನ್ನು ಬಯಲಲ್ಲಿ ಮಾಡೋದಲ್ಲ, ಅಂದರೆ ಗುಟ್ಟು ಬಿಟ್ಕೊಂಡು ಕೊಡೋದಲ್ಲ. ಗುಹ್ಯಾಚೆ ನಿಜ ಗುಹ್ಯ ಅಂದರೆ ಒಳಗೆ ಅಂತರಂಗ ಸಾಧನದ ಬಗ್ಗೆ ಜೋರು ಕೊಡ್ತಾಳೆ ವಿಠಾಬಾಯಿ. ಅದು ಬಾಹ್ಯವಾಗಿ ತೋರ್ಪಡಿಕೆದಲ್ಲಿ ಮಾಡಬಾರ್ದು. ಮತ್ತು ವಿದೇಹ ಸ್ಥಿತಿ ಹೇಳ್ತಾಳೆ, ದೇಹ ಭಾವ ಹೋಗಬೇಕು ನಮ್ದು, ಅಂಥ ಒಂದು ನಾಮಸ್ಮರಣೆಯನ್ನು ನಾವು ಮಾಡಬೇಕು ಅಂತ ಅಟ್ಟಹಾಸದಿಂದ ಆಗ್ರಹದಿಂದ ಹೇಳ್ತಾಳೆ ವಿಠಾಬಾಯಿ ನಮಗೆ. ಯಾಕೆ? ಆ ಸ್ಥಿತಿಯನ್ನು ಹೊಂದಿ ಪರಮಾತ್ಮನಲ್ಲಿ ಆ ಚರಣದಲ್ಲಿ ವಿಲೀನ ಆಗಿ ಅಲ್ಲಿಂದ ಅವಳು ನಮಗೆ ಇದನ್ನು ಬೋಧನೆ ಮಾಡಿದಾಗ ನಿರ್ಭಯತೆಯಿಂದ ಯಾರು ಆ ಭಗವಂತನ ಸ್ವಾಮಿ ನಾಮ ತಗೊಳ್ತಾನೋ ಅವನು ನಿರ್ಧಾರ, ನಿರ್ಭಯ, ಸ್ಪಷ್ಟ ವಕ್ತ. ಅವನು ಹೆಂಗೆ ಸ್ಪಷ್ಟವಾಗಿ ಮಾತಾಡ್ತಾನೆ, ನಿರ್ಭಯದಿಂದ ಮಾತಾಡ್ತಾನೆ, ಯಾವ ಭಯ ಇರೋದಿಲ್ಲ. ನಾವೇನು ಮಾಡ್ತೀವಿ, ಎಲ್ಲ ಮುಚ್ಚುಮರೆ ಮಾಡಿಕೊಂಡು ಭಯದಿಂದ ಮಾತಾಡ್ತೀವಿ, ಇವ್ರಿಗೆ ಗೊತ್ತಾಗಬಾರ್ದು ಅವ್ರಿಗೆ ಗೊತ್ತಾಗಬಾರ್ದು, ಮತ್ತು ಎಲ್ಲವೂ ಸಾಧನೆ ತೋರ್ಪಡಿಕೆಯಲ್ಲಿ ಮಾಡ್ತೀವಿ. ಅದಕ್ಕೆ ವಿಠಾಬಾಯಿ ಪ್ರತಿಯೊಂದು ಅಭಂಗದಲ್ಲೂ ನೋಡಿ, ಪ್ರತಿಯೊಂದು ಕಥೆಯಲ್ಲಿ ನೋಡಿ, ವಿಠಾಬಾಯಿ ಹೇಳ್ತಾಳೆ ಎಲ್ಲವೂ ಸಾಧನ ಗುಪ್ತವಾಗಿರಬೇಕು. ಸಾಧನೆ ಭಾಗದಲ್ಲಿ ಎಲ್ಲವೂ ಬರುತ್ತೆ. ಜಪ ತಪ ಧ್ಯಾನ ಯಜ್ಞಾದಿಗಳು ಅಥವಾ ನಾವು ಏನೇನು ಮಾಡ್ತಾ ಇದ್ದೀವೋ ಅದೆಲ್ಲವೂ ಗುಪ್ತವಾಗಿರಬೇಕು, ಯಾರಿಗೂ ಗೊತ್ತಾಗಬಾರದು. ಏನು ಹೇಳ್ತಾಳೆ ವಿಠಾಬಾಯಿ ನೋಡೋಣ. ಅದನ್ನು ಚಿಂತನ ಮಾಡಿ ಮನನ ಮಾಡಿ ಕೃತಿಯಲ್ಲಿ ತಂದು ನಮ್ಮ ಜೀವನವನ್ನು ನಾವೇ ಉದ್ಧಾರ ಮಾಡ್ಕೊಳ್ಳೋಣ. ಉದ್ಧರೇತಾತ್ಮಾನಾತ್ಮಾನಾಂ ಅಂದರೆ ನನ್ನ ಉದ್ಧಾರ ನನ್ನ ಕೈಯಲ್ಲಿದೆ, ಯಾರೂ ಬಂದು ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಎಷ್ಟೇ ಯಾರಿಗಾದರೂ ಹೇಳಿದ್ರೂ ಕೂಡ ಅದು ಉಪಯೋಗಕ್ಕೆ ಬರಲ್ಲ, ಎಲ್ಲಿವರೆಗೂ ನನಗನ್ಸೋದಿಲ್ಲ. ಹೌದಪ್ಪ, ನನಗೆ ಬದಲಾವಣೆ ಮಾಡ್ಕೋಬೇಕಾಗಿದೆ, ನನ್ನ ಮನಸ್ಸಿಂದ ನಾನು ಬೇಜಾರು ಪಟ್ಕೊಂಡು, ಮನಸ್ಸಿಂದ ದುಃಖ ಪಟ್ಕೊಂಡು ಇದೆಲ್ಲ ಕಿತ್ತಾಕಾಚೆ ಕೇವಲ ಭಗವಂತ ಚಿದಂಬರ ನಾಮಸ್ಮರಣೆ ಮಾಡ್ಕೊಂಡು ನನ್ನ ಜೀವನವನ್ನು ಆನಂದದಿಂದ ಕಳಿಬೇಕು. ಅದಕ್ಕೆ ನಾವೇನು ಮಾಡಬೇಕಪ್ಪ? ನಾಮಸ್ಮರಣೆ ನಾಮಸ್ಮರಣೆ ನಾಮಸ್ಮರಣೆ. ಏನು ಹೇಳ್ತಾಳೆ ವಿಠಾಬಾಯಿ? ಜಾಚೆ ಹೃದಯ ಸದಾ ಚಿದಂಬರ अंतर्बाहेर नाम सदा स्वामी नामावरी जयाचा विश्वास सदा स्वामी घेतो नाम जाण ऐसे दासाची कोणी भूमीवरी जाण गांजणार कोण आहे सांगा त्याचा एक रोम वाकडे करणेशी आहे कोठे पृथ्वी स्वर्गी मृत्यू चिदंबर त्यासी रक्षितसे पूर्ण आण वाहते चूरण घ्यारे नाम विठाबाई म्हणे निर्भयने राहे नाम शास्त्र शस्त्रधरा विदेहाने. ಏನು ಹೇಳ್ತಾಳಪ್ಪ ವಿಠಾಬಾಯಿ? ಜಾಚೆ ಹೃದಯ ಸದಾ ಚಿದಂಬರ, ಹೃದಯದಲ್ಲಿ ಹೃದಯ ಸಿಂಹಾಸನದ ಮೇಲೆ ಯಾರನ್ನ ಕೂಡಿಸ್ಕೋಬೇಕು? ಪ್ರಪಂಚನ ತೆಗೆದುಹಾಕಿ ಅಲ್ಲಿ ಚಿದಂಬರನ್ನ ಕೂಡಿಸ್ಕೋಬೇಕು. ಈಗ ಯಾರು ಕೂತಿದ್ದಾರೆ? ಪ್ರಪಂಚ ಕೂತಿದೆ, ಜನ ವಿಷಯ ವಸ್ತು ವ್ಯಕ್ತಿ ಎಲ್ಲರೂ ಕೂತಿದ್ದಾರೆ. ಅವರನ್ನೆಲ್ಲರನ್ನೂ ತೆಗೆದು ಕಿತ್ತಾಚೆ ಒಗದಿ, ಎಲ್ಲಿಂದ? ಮನಸ್ಸಿಂದ ಅಂತರಾಳದಿಂದ ಕಿತ್ತು ಒಗದಿ ಆ ಫ್ರೀ ಆಫ್ ಕಾಸ್ಟ್ ಬಾಡಿಗೆದಾರವರೆಲ್ಲ ಎಲ್ಲ ಜನ ವ್ಯಕ್ತಿ ವಸ್ತು ವಿಷಯ ಎಲ್ಲ ಫ್ರೀ ಆಫ್ ಕಾಸ್ಟು ಅವ್ರನ್ನ ಕಿತ್ತು ಆಚೆ ಹಾಕಿ ಅಲ್ಲಿ ಒಬ್ಬನನ್ನು ಕೂಡಿಸ್ಕೋಬೇಕು. ಶೂನ್ಯ ಸಿಂಹಾಸನ ಪ್ರಕಟ ದಿಸೆ ರೂಪ. ಏನು ಹೇಳ್ತಾರೆ ವಿಠಾಬಾಯಿ ಅರ್ಥದಲ್ಲಿ? ಶೂನ್ಯ ಸಿಂಹಾಸನ ಪ್ರಕಟ ದಿಸೆ ರೂಪ ಆನಂದಿ ಆನಂದ ಆನಂದ ಹೇ ಜಾಣ. ಶೂನ್ಯ ಸಿಂಹಾಸನ ಇದೆ, ನಿರಾಕಾರ ಸ್ವರೂಪ, ಅಲ್ಲಿ ಒಂದು ರೂಪ ಜ್ಯೋತಿ ಸ್ವರೂಪ ಪ್ರಕಟ ಆಗತ್ತೆ. ಏನಪ್ಪ? ಚಿದಂಬರ ರೂಪ ಪ್ರಕಟ ಆದಾಗ ಅಲ್ಲಿ ಏನನ್ಸತ್ತಿಲ್ಲ ಒಳಗೆ? ಕೇವಲ ಆನಂದ ಆನಂದ ಆನಂದ. ಅಂತರ್ಬಾಹೇರ ನಾಮ ಸದಾ, ಅಂತರಂಗದಲ್ಲಿ ಹಾಗೂ ಹೊರಗೆ ಸದಾ ನಾಮದಲ್ಲಿ ಅವನು ತಲ್ಲೀನಾಗ್ತಾನೆ. ಅವನಾಗಲಿ ಅವರು ತಲ್ಲೀನರಾಗ್ತಾರೆ. ಬಾಹೇರ್ ನಾಮ ಸದಾ ಅಂದರೆ ಹೆಂಗಾಗತ್ತಪ್ಪ? ನಾವು ಬಾಹೇರ್ ನಾಮ ಸದಾ ಅಂದರೆ ಏನು? ಬಾಹೇರ್ ನಾಮ ಸದಾ ಅಂದರೆ ಚರಾಚರ ಸೃಷ್ಟಿಯಲ್ಲೂ ನೀವೊಂದು ಎಲೆ ನೋಡಿ, ಪರ್ದೆ ನೋಡಿ, ಗೋಡೆ ನೋಡ್ರಿ, ಮನೆಯಲ್ಲಿ ಒಂದು ನಾಯಿ, ಬೆಕ್ಕು, ಹಸು, ಇಲಿ, ನಮ್ಮ ಒಂದು ಏನಲ್ಲ ಚರಾಚರ ಕಲ್ಲು ಮಣ್ಣು ಎಲ್ಲತ್ರೂ ನಿಮಗೆ
ಚಿದಂಬರನೇ ಕಾಣಿಸ್ತಾನೆ. ಅಂದರೆ ಅಂತರ್ಬಾಹೇರ ನಾಮ ಸದಾ. ಲಲಿತಾ ಸಹಸ್ರನಾಮದಲ್ಲಿ ಹೇಳ್ತಾರೆ, ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದುರ್ಲಭ. ಅಂತರ್ಮುಖದಲ್ಲಿ ಸಮಾರಾಧನೆ ನಡೀತಕ್ಕೆ ಶುರುವಾಗತ್ತೆ, ಇಲ್ಲಿ ಸೆಲಿಬ್ರೇಷನ್. ಒಳಗೇನು ಆನಂದ ಆಗ್ತಿರುತ್ತೋ ಅದರ ಸೆಲಿಬ್ರೇಷನ್ ಹೆಂಗಪ್ಪ? ಚಿದಂಬರ 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 ಚಿದಂಬರ. ಏನನ್ಸುತ್ತೆ? ಅದನ್ನೇ ವರ್ಣನೆ ಮಾಡಲಿಕ್ಕಾಗೋದಿಲ್ಲ. ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದುರ್ಲಭ. ದುರ್ಲಭ ಆಗೋಗುತ್ತೆ ಅವ್ನ ಮಾತು ಬಹಿರ್ಮುಖದಲ್ಲಿ. ಬಹಿರ್ಮುಖದಲ್ಲಿ ಅವ್ನು ಮಾತಾಡ್ಲಿಕ್ಕೆ ನಿಮಗೆ ಸಿಗೋದೇ ಇಲ್ಲ. ಯಾಕೆಂದರೆ ಸದಾ ಅವನು ನಾಮದಲ್ಲಿ ತಲ್ಲೀನಾಗ್ತಾನೆ. ಅವ್ನು ಬಾಯಿ ತೆಗೆದ್ರೆ ನಾಮದ ಬಗ್ಗೆ ಮಾತಾಡ್ತಾನೆ, ಬಾಯಿ ತೆಗೆದ್ರೆ ಭಗವಂತನ ಬಗ್ಗೆ, ಬಾಯಿ ತೆಗೆದ್ರೆ ಭಗವಂತನ ಕೊಂಡಾಡೋದು, ಬಾಯಿ ತೆಗೆದ್ರೆ ಅವನು ವಾಚ ಕೇವಲ ಆ ಚಿದಂಬರನ ಅಭಂಗದ ಹೊರತಾಗಿ, ಚಿದಂಬರ ನಾಮದ ಹೊರತಾಗಿ, ಅವನ ಒಂದು ರೂಪದ ಹೊರತಾಗಿ ಇನ್ನೇನೂ ಮಾತಾಡೋದಿಲ್ಲ. ಸ್ವಾಮಿ ನಾಮಾವರಿ ಜಯಾಚ ವಿಶ್ವಾಸ ಸದಾ ಸ್ವಾಮಿ ಗೇತೋ ನಾಮ ಜಾಣ. ಯಾರಿಗ ವಿಶ್ವಾಸ ಇದೆಯೋ, ನಮಗೆ ವಿಶ್ವಾಸ ಇಲ್ಲ ಇವತ್ತಿಗೆ, ಅದಕ್ಕೆ ನಾವೇನು ಮಾಡ್ತೀವಿ, ಅವನ ಮೇಲೆ ವಿಶ್ವಾಸ ಹೆಂಗೆ ಇಟ್ಟಿದ್ದೀವಿ? ನಮ್ಮದು ಕಚ್ಚಾ ಪಕ್ಕ ಇದೆ, ಕಚ್ಚಾ ಪಕ್ಕ. ಈ ಕ್ಷಣಕ್ಕೆ ನಮ್ಮ ಕೆಲಸ ಆಯಿತಾ, ಓ ಚಲೋ ಚಿದಂಬರನಿಗೆ ಹೋಗಿ ಅಲ್ಲಿ ಇದಿಟ್ಟು ಬರೋಣ, ಪೇಡ ಇಟ್ಟು ಬರೋಣ, ಕಾಯಿ ಇಟ್ಟು ಬರೋಣ, ಏನಾದ್ರು ಉಡುಗೆರೆ ಇಟ್ಟು ಬರೋಣ ಅಂತ. ಅದೇ ಅವ್ನು ನಮ್ಮ ಕೆಲಸ ಮಾಡ್ಕೊಳ್ಳಿಲ್ಲ ಅಂದರೆ ಏನಾಗತ್ತೆ ಅವಾಗ? ನಮ್ಮ ವಿಶ್ವಾಸ ಅವನ ಮೇಲಿಂದ ಹೊರಟೋಗುತ್ತೆ. ಯಾವ ಪರಿಸ್ಥಿತಿಯಲ್ಲಿ ನನಗೆ ಇಟ್ಟಿದ್ಯಪ್ಪ ಪರಮಾತ್ಮ, ಆ ಪರಿಸ್ಥಿತಿದಲ್ಲಿ ನಾನು ಆನಂದದಲ್ಲಿದ್ದೀನಿ ಅಂದರೆ ಆ ಸುಖ ದುಃಖದ ಬಾಧೆ ಯಾರಿಗಾಗ್ತಿತ್ತು ಇಷ್ಟು ದಿವಸ? ಮನಸ್ಸಿಗೆ. ಮನಸ್ಸು ಯಾರ ಹತ್ರ ಹೋಗಿ ಕಟ್ಟಾಕ್ಬಿಟ್ಟಿದ್ದೀನಿ ನಾನು? ಚಿದಂಬರನ ಹತ್ರ. ಚಿದಂಬರ ನನಗೇನು ಕೊಟ್ಟ? ನಿಜ ಸುಖ, ನಿಜ ಆನಂದ, ಬ್ರಹ್ಮಾನಂದ. ಅವನ ಹತ್ರ ಹೋದ್ಮೇಲೆ, ತ್ರೈಲೋಕ್ಯ ಒಡೆಯನ ಹತ್ರ ಹೋದ್ಮೇಲೆ ಏನಿದೆ ಅಲ್ಲಿ? ಆನಂದ. ಸಚ್ಚಿತ್ ಆನಂದ ಸ್ವರೂಪ ಪರಮಾತ್ಮ ಏನು ಕೊಟ್ಟ? ಅವನು ನಿಜಾನಂದ. ಕೇವಲ ಅವನ ಬಗ್ಗೆ ಮಾತಾಡ್ತಿದ್ರೆ ನಿಮಗೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಟೈಮ್ ಇಲ್ಲ ಅಲ್ಲಿ. ಫಸ್ಟು ಏನು ಯೋಚನೆ ಮಾಡ್ತೀರಿ ಬೇರೆಯವ್ರ ಬಗ್ಗೆ? ಇಷ್ಟು ಅಭಂಗ ಬರ್ಕೋಬೇಕು, ಇಷ್ಟು ಅಭಂಗ ಓದಬೇಕು, ತಿಳ್ಕೋಬೇಕು, ಇದು ನೋಡಬೇಕು, ಅದು ನೋಡಬೇಕು. ವಿಠಾಬಾಯಿ ಹೇಳ್ತಾಳೆ, ಅವನೇ ಕೃಷ್ಣ ಇದ್ದ, ಅವನೇ ಮುರಾರಿ ಇದ್ದ, ಅಲ್ಲಿ ಕೃಷ್ಣನ ರಾಸಲೀಲೆ ಕೇಳಿದ್ವಿ, ಇದು ಮಾಡಿದ್ವಿ. ಇದೆಲ್ಲ ಅದ್ರಲ್ಲಿ ಟೈಮ್ ಹೋದರೆ ನಿಮ್ಗೆ ಎಲ್ಲಿ ಬರುತ್ತೆ ಬೇರೆಯವ್ರ ಜೊತೆ ಟೈಮ್ ಮಾತಾಡ್ಲಿಕ್ಕೆ ಟೈಮ್ ಎಲ್ಲಿದೆ ಹೇಳಿ ನೋಡೋಣ. ನಮ್ಮ ವಿಶ್ವಾಸ ಅವನ ಮೇಲಿಲ್ಲ. ಅದಕ್ಕೆ ನಮಗೆ ನಾಮ ಹೆಂಗೆ ತೊಗೋತೀವಿ? ಈಗ ಅರ್ಧ ಗಂಟೆ ತೊಗೋತೀವಿ, ಆಮೇಲೆ ಬಿಟ್ಟು ಬಿಡ್ತೀವಿ. ಯಾರೋ ಕಾಲ್ ಮಾಡ್ತಾರೆ, ಅವ್ರ ಹಿಂದೆ ಹೋಗ್ತೀವಿ ನಾವು. ಅವ್ರ ಹಿಂದೆ ಹೋಗೋದು ಬಿಟ್ಟು ಇಲ್ಲಿ ವಾಪಸ್ ಕರ್ಕೊಂಬರ್ಬೇಕು ಒಳಗೆ. ಎಲ್ಲಿ ಚಿದಂಬರಿದ್ದಾನೋ ಅಲ್ಲಿ. ಐಸೆ ದಾಸಾಚಿ ಕೋಣಿ ಭೂಮಿವರಿ ಜಾಣ ಗಾಂಜಣಾರು ಕೋಣ ಹೇ ಸಂಗ. ಇಂಥ ಒಬ್ಬ ದಾಸ ಯಾರು ಭಗವದ್ಭಕ್ತಿಯಲ್ಲಿ ತಲ್ಲೀನನಾಗ್ತಾನೋ ಅವನಿಗೆ ಯಾರು ದುಃಖ ಕೊಡ್ಲಿಕ್ಕೆ ಸಾಧ್ಯ? ಒಬ್ಬರು ದುಃಖ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಗಾಂಜಣಾರಂದರೆ ದುಃಖ ಯಾರು ಕೊಡ್ಲಿಕ್ಕೆ ಸಾಧ್ಯ? ಯಾರು ದುಃಖ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವನಿಗೆ ನಾವೇನು ಮಾಡ್ತೀವಿ, ಇಷ್ಟು ದಿವಸ ಏನು ಮಾಡ್ತಿದ್ದೀವಿ? ನಮಗೆ ಆಗ ಕಷ್ಟ ದುಃಖದನ್ನ ಹೊಣೆ ಯಾರಿಗಾರು ಜವಾಬ್ದಾರಿ ಹಾಕ್ತೀವಿ. ನಾವು ಆ ಜವಾಬ್ದಾರಿ ತೊಗೊಳ್ಲಿಕ್ಕೆ ತಯಾರಿಲ್ಲ. ಗುರು ಬಂದು ಹೇಳ್ತಾನೆ, ಅದು ನಿಂದೇ ಜವಾಬ್ದಾರಿ, ನೀನೇನು ಬೀಜ ಹಾಕಿದ್ಯೋ ಅಂಥದ್ದೇ ಹಣ್ಣು ನಿನಗೆ ಸಿಗತ್ತೆ. ಬೇವಿನ ಬೀಜ ಹಾಕಿದ್ರೆ ಮಾವಿನ ಹಣ್ಣು ಹೆಂಗೆ ಸಿಗತ್ತೆ? ನೀನು ಬೇವಿನ ಬೀಜ ಹಾಕಿದ್ದೆ ಆ ಜನ್ಮದಲ್ಲಿ, ಅದಕ್ಕೆ ಬೇವಿನ ಬೀಜದ ಫಲನೇ ನಿನಗೆ ಸಿಗತ್ತೆ. ದುಃಖ ಆಗ್ತಿದ್ರೆ ಅನುಭವಿಸು, ಮುಗಿಸಾಕು. ಪರಮಾತ್ಮ ನನಗೆ ಶಕ್ತಿ ಕೊಡಪ್ಪ ಅಂತ ಬೇಡ್ಕೊಂಡು ಮುಗಿಸಾಕ್ಬಿಡೋದನ್ನು. ಅದನ್ನು ಇಟ್ಕೊಂಡು ಕ್ಯಾರಿ ಫಾರ್ವರ್ಡ್ ಮಾಡಬೇಡ. ಆದರೆ ನಾವೇನು ಮಾಡ್ತೀವಿ? ಆದರೆ ಭಕ್ತ ಏನು ಮಾಡ್ತಾನೆ? ಯಾರು ದಾಸನಾಗಿರ್ತಾನೋ ಪರಮಾತ್ಮನ ದಾಸ, ಅವನೇನು ಮಾಡ್ತಾನೆ? ಅವನು ಆನಂದದಲ್ಲಿ ಮಸ್ತಿದಲ್ಲಿ ಇರ್ತಾನೆ. ಅವನು ಯಾವಾಗಲೂ ಮಸ್ತಿದಲ್ಲಿರ್ತಾನೆ. मौज में मस्ती में रहता है वो, उसको किसी बात का फिक्र क्यों नहीं है? क्योंकि उसके दिमाग का सारा उतार के उसने बोझा स्वामी के चरणों में डाल दिया है. अब तुम मेरे करता धरता मुझे मालूम पड़ गया है. मैं भूल गया था कि तुम करता धरता हो, ये श्वास के स्वामी तुम हो. अब मैंने मेरा सर का बोझा निकाल के इधर रख दिया है, तुमको जो करना है करो ಅಂತ ಹೇಳಿ ಅವನು ನಿಶ್ಚಿಂತನಾಗಿ. ರಮಣ ಮಹರ್ಷಿಗಳು ಹೇಳ್ತಾರೆ, ಟ್ರೈನ್ ಹೋಗ್ತಾ ಇದೆಯಪ್ಪ, ಟ್ರೈನಲ್ಲಿ ಸಾಮಾನು ತೊಗೊಂಡು ನೀವೇನು ಮಾಡ್ತೀರಿ? ತಲೆ ಮೇಲೆ ಇಟ್ಕೊಂಡು ಕೂತಿರ್ತೀರ. ಟ್ರೈನಲ್ಲಿ ಕೂತಾಗ ಟ್ರೈನಲ್ಲಿ ಜಾಗ ಹುಡುಕಿ ಕೆಳಗೆಲ್ಲ ನಿಮ್ಮದು ಬ್ಯಾಗ್ಸ್ ಎಲ್ಲ ಸ್ಟ್ಯಾಕ್ ಮಾಡ್ತೀರಾ. ನೀವು ಸೀಟ್ ಮೇಲೆ ಹೋಗಿ ಆರಾಮಾಗಿ ಕೂತ್ಕೋತೀರ. ಎಲ್ಲಿವರೆಗೂ ನಿಮ್ಮ ಡೆಸ್ಟಿನೇಷನ್ ಬರೋದಿಲ್ವೋ ಅಲ್ಲಿವರೆಗೂ ಏನು ಮಾಡ್ತೀರಾ? ಸಾಮಾನು ಎಲ್ಲಿದೆ ಹೊತ್ಕೊಂಡು ತಲೆ ಮೇಲೆ ಇಟ್ಕೋತೀರಾ? ಇಲ್ಲ. ಸಾಮಾನು ಆರಾಮಾಗಿಟ್ಟು ನೀವು ಆರಾಮಾಗಿ ಮಲ್ಕೋತೀರಾ. ಹಾಗೆಯೇ ಪರಮಾತ್ಮನಿಗೆ ನಮ್ಮ ಎಲ್ಲವನ್ನು ಜವಾಬ್ದಾರಿಯನ್ನು ಕೊಟ್ಟು, ಅಪ್ಪ ನೀನೇ ಕೊಟ್ಟಿರೋದು, ನೀನೇ ನೋಡ್ಕೊಳಪ್ಪ ನನ್ನನ್ನು, ನಂದೇನು ಕರ್ತಾ ಧರ್ತಾ ಅಲ್ಲ ನಾನು, ನಾಹಂ ಕರ್ತಾ ನಾಹಂ ಭೋಗ್ತಾ, ನಾನು ಕರ್ತಾನೂ ಅಲ್ಲ, ಅದನ್ನು ನಾನು ಅನುಭವಿಸೋದೂ ಇಲ್ಲ, ಎಲ್ಲ ನಿನ್ನ ಪಾದಕ್ಕೆ ಸಮರ್ಪಣೆ ಮಾಡಿದ್ದೀನಿ ಅಂತ ಕೊಟ್ಟು ಟ್ರೈನಲ್ಲಿ ಸುಮ್ಮನೆ
ಯಾವ ಟ್ರೈನಲ್ಲಿ? ಸತ್ಸಂಗ ಟ್ರೈನಲ್ಲಿ ಸುಮ್ಮನೆ ಕುತ್ಕೋಬೇಕು ಕಣ್ಣು ಮುಚ್ಕೊಂಡು. ಸತ್ಸಂಗಕ್ಕೆ ಹೋಗಬೇಕು. ಎಲ್ಲೋ ನಾರಾಯಣಿಯಂ ಹೇಳ್ತಿರ್ತಾರೆ, ಎಲ್ಲೋ ದಾಸಬೋಧ ಹೇಳ್ತಿರ್ತಾರೆ, ಎಲ್ಲೋ ಮನಾಚೆ ಶ್ಲೋಕ ಹೇಳ್ತಿರ್ತಾರೆ, ಎಲ್ಲಿ ಚಿದಂಬರನ ಆಖ್ಯಾನ ಹೇಳ್ತಿರ್ತಾರೆ. ಎಲ್ಲ ಕಡೆ ಹೋಗಬೇಕು. ಎಲ್ಲ ಕಡೆ ಹೋಗಿ ಅಲ್ಲಿ ಎಲ್ಲ ಗುಡ್ಡೆ ಹಾಕ್ಕೋಬೇಕು. ನಮ್ಮ ಇದ್ರೊಳಗೇನು ನಾವೆಲ್ಲ ಏನಕ್ಕೆ ಬಂದಿದ್ದೀವಪ್ಪ ಇಲ್ಲಿ? ಇದನ್ನು ಮಾಡಲಿಕ್ಕೆ ಬಂದಿರೋದು. ಅದಕ್ಕೆ ಗುರು ಬಂದು ಹೇಳ್ತಾನೆ, ಸತ್ಸಂಗಕ್ಕೆ ಹೋಗ್ರಿ, ಅಲ್ಲಿ ಆನಂದ ಪಡ್ರಿ, ನಿಮ್ಮನ್ನು ನೀವು ವ್ಯಕ್ತಪಡಿಸ್ರಿ, ಮನಸ್ಸು ಬಿಚ್ಚು ಮಾತಾಡಿ, ಅಲ್ಲಿ ಹೇಳಿ ನನಗೇನು ಅನಿಸ್ತಾ ಇದೆ, ಏನು ಅನ್ನಿಸ್ತಾ ಇಲ್ಲ, ಎಲ್ಲವನ್ನೂ ಮಾತು ಹೇಳಿ. ಅವಾಗ ಮನಸ್ಸು ಹೆಂಗೆ ಖಾಲಿ ಆಗ್ತಾ ಹೋಗುತ್ತೋ ಅವನು ಪ್ರೀತಿ ಒಳಗೆ ತುಂಬ್ತಾ ಹೋಗಿ ನಿಮಗೆ ಸರ್ವತ್ರವೂ ಒಳಗೂ ಹೊರಗೂ ಅವನೇ ಕಾಣಿಸ್ತಾನೆ. ಸೊ ಒಳಗೂ ಹೊರಗೂ ವ್ಯಾಪಿಸಿ ಬಿಟ್ಟೆ. ಅದಾದಮೇಲೆ ಮುಂದೇನಿದೆ ಅಲ್ಲಿ? ಎಂಥದ್ದು ಇಲ್ಲ. ಅಂಥವನಿಗೆ ಏನೂ ಅನಿಸೋದಿಲ್ಲ, ದುಃಖ ಅನಿಸೋದಿಲ್ಲ, ಸುಖ ಅನಿಸೋದಿಲ್ಲ, ಅವನಿಗೆ ಏನು ಮಾನ ಅನಿಸೋದಿಲ್ಲ, ಅಪಮಾನ ಅನಿಸೋದಿಲ್ಲ, ಏನೂ ಅನಿಸೋದಿಲ್ಲ. त्याचा एक रोम वाकडे करण्याशी आहे कोठी पृथ्वी ಸ್ವರ್ಗಿ ಮೃತ್ಯು. ಅವನ ಒಂದು ರೋಮಛಿದ್ರನ್ನು ಕೂದಲಿನ ಅಲಗಾಡಿಸ್ಲಿಕ್ಕೆ ಶಕ್ತಿ ಯಾರಿಗಿದೆ? ಯಾರಿಗೂ ಇಲ್ಲ. ಪೃಥ್ವಿ ಮೇಲಿರೋರು ಯಾರಿಗೂ ಸಾಧ್ಯತೆ ಇಲ್ಲ. ಸ್ವರ್ಗದಲ್ಲಿ ದೇವದೇವಾನತೆಗಳಿಗೂ ಸಾಧ್ಯ ಇಲ್ಲ. ಮೃತ್ಯು ಲೋಕದಲ್ಲಿ ಯಮನಿಗೆ ಅವನು ಮುಟ್ಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ವಿಠಾಬಾಯಿ ಹೇಳ್ತಾಳೆ. ಒಂದು ರೋಮಛಿದ್ರವನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅಂಥವನಿಗೆ. ಯಾರಿಗೆ? ಯಾರು ಸದಾ ಚಿದಂಬರ ನಾಮದಲ್ಲಿ ತಲ್ಲೀನನಾಗಿರ್ತಾನೋ ಅವನಿಗೆ ಕಾಳ ಏನು ಮಾಡ್ತಾನೆ? ಕಾಳ ಕೂಡ ಅವನ ಆಜ್ಞೆ ವೀಣ ನಾಹಲೆ ಪಾನ. ಕಾಳ ಕೂಡ ಅವನಿಗೆ ಕಿಂಕರನಾಗಿ ನಿಂತಿರ್ತಾನೆ. ಚಿದಂಬರ ತ್ಯಾಸಿ ರಕ್ಷಿತಸೇ ಪೂರ್ಣ ಆಣವಾಹತೋ ಚೂರನ್ ಗ್ಯಾರೆ ನಾಮ. ಚೂರ್ಣ ಎಂಥ ಚೂರ್ಣ? ನಮ್ದು ಡಾಬರ್ ಚೂರ್ಣ, ಕಾಯಂ ಚೂರ್ಣ ಅಂತ ಇಂಥ ಚೂರ್ಣ, ಜಂಡು ಚೂರ್ಣ ಅಲ್ಲ, ನಾಮ ಚೂರ್ಣವನ್ನು ತಗೊಳ್ಳಿ ಅಂತ ಹೇಳ್ತಾಳೆ. ಏನಪ್ಪ? ರಕ್ಷಿತಸೇ ಪೂರ್ಣ. ಒಂದು ರೋಮ ಛಿದ್ರನೂ ಹೋಗುವಾಗ ರಸ್ತೆದಲ್ಲಿ ನೀವು ಬೀಳೋರಿದ್ರೆ ಮುಂಚೆನೇ ಒಂದು ಕೈ ಬಂದು ನಿಮ್ಮನ್ನು ಹಿಡ್ಕೊಂಡ್ಬಿಡುತ್ತೆ. ನಾನು ಬಿಡೋದಿಲ್ಲಪ್ಪ ನಿನ್ನ ಅಂತ. ತುಕಾರಾಮ್ ಮಹಾರಾಜರ ಹತ್ರ ಕೇಳ್ತಾರೆ, ಜೇಥೆ ಮೀ ಜಾತೋ ತೇಥೆ ತು ಮಾಜಾ ಸಂಗಾತಿ. ನಾನು ಎಲ್ಲೆಲ್ಲಿ ಹೋಗ್ತೀನೋ ಅಲ್ಲಲ್ಲಿ ನೀನು ನನ್ನ ಸಂಗಾತಿಯಾಗಿ ನನ್ನ ಜೊತೆಗಿರ್ತೀಯಪ್ಪ ಪರಮಾತ್ಮ. ಇನ್ನು ನನ್ನ ಕೆಲಸ ಕೇವಲ ನಿನ್ನ ಜೊತೆಗಿರದೆ ವಿನಃ ಇನ್ಯಾರ ಜೊತೆಗೂ ಇರೋದಲ್ಲ. ಅದಕ್ಕೆ ನಾನು ಆಣೆ ಮಾಡಿ ಹೇಳ್ತೀನಿ ಅಂತ ಹೇಳ್ತಾಳೆ ವಿಠಾಬಾಯಿ. ಆಣೆ ಮಾಡಿ ಹೇಳ್ತೀನಿ, ಪೂರ್ಣವಾಗಿ ರಕ್ಷಣೆ ಮಾಡ್ತಾನೆ ನಿಮ್ಮದು. ಆಣೆ ಮಾಡಿ ಹೇಳ್ತೀನಿ, ಚೂರ್ಣ ತಗೊಳ್ಳಿ, ನಾಮ ಚೂರ್ಣವನ್ನು ತಗೊಳ್ಳಿ. ನಿಮ್ಮ ಹೊಟ್ಟೆನೇ ಅಲ್ಲ, ಹೊಟ್ಟೆ, ಮೈ, ಕೈ, ನಮ್ಮ ತಲೆ, ಮನಸ್ಸು, ಬುದ್ಧಿ, ಚಿತ್ತ ಎಲ್ಲವೂ ಸರಿ ಹೋಗುತ್ತೆ, ಸ್ವಚ್ಛ ಆಗತ್ತೆ, ಶುದ್ಧ ಆಗತ್ತೆ, ನಿಶ್ಚಳ ಆಗತ್ತೆ. ಅದಕ್ಕೆ ಆ ನಾಮಚೂರ್ಣವನ್ನು ತಗೊಳ್ಳಿ. ವಿಠಾಬಾಯಿ ಮಣೆ ನಿರ್ಭಯನೇ ರಹ, ನಾಮಶಸ್ತ್ರಧರ ವಿದೇಹನೇ. ನಿರ್ಭಯದಿಂದ ಇರಬೇಕು. ಅಂತ ಭಕ್ತ ಹೆಂಗಿರ್ತಾನೆ? ನಿರ್ಭಯ, ನಿರ್ಧಾಸ್ತ್, ಬಿಂದಾಸ್ತ್ ಇರ್ತಾನವನು. ಅವನು ಯಾವ ಸಮಾಜಕ್ಕೆ ಹೆದರೋದಿಲ್ಲ. ಭಗವಂತನ ಪ್ರೀತಿ ವ್ಯಕ್ತ ಮಾಡಿಸುವಾಗ ಅವನು ಬಾಯಿ ಬಿಟ್ಟು ವ್ಯಕ್ತ ಮಾಡಿಸ್ತಿರ್ತಾನವನು. ಅವನು ಬೆದರ್ಕೊಂಡು ವ್ಯಕ್ತ ಮಾಡಿಸಲ್ಲ. ವಿಠಾಬಾಯಿ ಹೆಂಗೆ ವ್ಯಕ್ತಪಡಿಸ್ತಿದ್ದಾಳೆ ಈಗ ಅಭಂಗನ? ನಿರ್ಭಯವಾಗಿ, ನಿರ್ಧಾಸ್ತವಾಗಿ, ಭಕ್ತಿಯಿಂದ, ಪ್ರೀತಿಯಿಂದ ನನ್ನ ಸ್ವಾಮಿ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಂದಮೇಲೆ ನನಗೆ ಎದಕ್ಕೆ ನಾಚಿಕೆ ಬರಬೇಕು? ನೀವು ಕೇಳೋರು ಕೇಳ್ರಿ, ಬಿಟ್ಟಾರೆ ಬಿಡ್ರಿ. ಇನ್ನೊಂದು ಅಭಂಗದಲ್ಲಿ ಹೇಳ್ತಾಳೆ, ನಮ್ಮ ಹೇಳೋದು ನಮ್ಮ ಕೆಲಸ, ನಿಮಗೆ ಕೇಳೋದಾದರೆ ಕೇಳಿಸ್ಕೊಳ್ರಿ, ಬಿಟ್ಟಾರೆ ಬಿಟ್ಕೊಳ್ರಿ, ಉದ್ಧಾರ ಆಗೋದಾದರೆ ಆಗ್ರಿ, ಇಲ್ಲ ಅಂದರೆ ಬಿಡ್ರಿ. ನಾವು ಹೇಳಕ್ಕೆ ಬಂದಿದ್ದೀವಿ, ಹೇಳ್ತಾನೆ ಇರ್ತೀವಿ. ಅದೇ ನಮ್ಮ ಕೆಲಸ, ಅದೇ ನಮ್ಮ ಭಕ್ತಿಪೂರ್ವಕವಾಗಿ ನಾವು ಸ್ವಾಮಿಗೆ ಸಮರ್ಪಣೆ ಮಾಡೋದು. ನಮ್ಮ ಭಾವವನ್ನು, ಅವನು ಕೊಟ್ಟಿದ್ದ ಕೆಲಸವನ್ನು ಪ್ರೀತಿಯಿಂದ ಮಾಡೋದೇ ನಮ್ಮ ಕೆಲಸ ಇದೆ. ಆ ಪ್ರೀತಿ ಅಂದರೆ ಏನು? ಬಟರ್ ಹಚ್ಚಿ ಮಾತಾಡೋದಲ್ಲ, ಸ್ಪಷ್ಟವಾಗಿ ಹೇಳೋದಕ್ಕೆ ಪ್ರೀತಿ ಅಂತಾರೆ. ಯಾಕೆ ಸ್ಪಷ್ಟವಾಗಿ ಹೇಳೋದಕ್ಕೆ ಪ್ರೀತಿ ಅಂದರೆ, ಯಾರು ಬಟರ್ ಹಚ್ತಾರೋ ನಿಮಗೆ, ಅವರಿಗೆ ನಿಮ್ಮ ಬಗ್ಗೆ ಉದ್ಧಾರದ ಮಾತಿರೋದಿಲ್ಲ. ಅವ್ರು ಕೇವಲ ಬಾಯಿ ಮಾತಿಗೆ ಹೇಳಿರ್ತಾರೆ, ಹಿಂಗೆ ಮಾಡಿಬಿಡ್ರಿ, ಆಗೋಗುತ್ತೆ, ಹಿಂಗೆ ಆಗೋಗುತ್ತೆ ಅಂತ. ಆದರೆ ಯಾರಿಗೆ ನಿಜವಾಗಿಯೂ ನಿಮ್ಮ ಉದ್ಧಾರ ಆಗಬೇಕಾಗಿರುತ್ತೋ ಅವರು ಕಠೋರವಾಗಿ ಹೇಳ್ತಾರೆ. ವಿಠಾಬಾಯಿ ಅಭಂಗಗಳನ್ನು ನೋಡಿ, ಎಲ್ಲ ಇದರಲ್ಲೂ ಕಠೋರ ಶಬ್ದ ಯಾಕೆ ಪ್ರಯೋಗ ಮಾಡ್ತಾಳಾಕಿ? ಯಾಕೆಂದರೆ ನಾಮ ಇಲ್ಲಿ ಹಿಡ್ಕೊಡ್ಗೆ ನಿಮಗೆ ಗೊತ್ತಾಗತ್ತೆ ಅವನ ಪ್ರೀತಿ ಏನು, ಪ್ರೇಮ ಏನು, ಭಕ್ತಿ ಏನು ಅಂತ. ಒಮ್ಮೆ ಅವನ ಆ ವಿಠಲನ ಚರಣ ಹಿಡ್ಕೊಂಡ್ರೆ ನಾವು ಅವನನ್ನು ಬಿಟ್ಟು ಇನ್ನೇನು ಬೇಕಾಗೋದಿಲ್ಲ ನಮಗೆ. ಆದರೆ ನಿಮಗೆ ಅರ್ಥ ಆಗ್ತಿಲ್ವಲ್ಲಪ್ಪ, ಏನು ಮಾಡೋದು? ನಿಮ್ಮಂಥ ಮೂರ್ಖರ ಜನಕ್ಕೆ ಹೆಂಗೆ ಹೇಳಬೇಕು ಅಂತ ವಿಠಾಬಾಯಿ ಬೈತಾಳವಾಗ. ಯಾಕೆಂದರೆ ಅಂತಃಕರಣದಿಂದ ಆಕೆಗೆ ಕಳಕಳದಿಂದ ಪ್ರೀತಿ ಇದೆ ನಮ್ಮ ಬಗ್ಗೆ, ಜೀವರಾಶಿ ಬಗ್ಗೆ. ಈ ಜೀವರಾಶಿ ಉದ್ಧಾರ ಆಗಬೇಕಪ್ಪ, ಇವ್ರಿಗೆ ಒಳ್ಳೇದಾಗಬೇಕಪ್ಪ, ಇವರ ನಿಜಧಾಮಕ್ಕೆ ಪುನಃ ಪರಮಾತ್ಮನಲ್ಲಿ ಒಂದಾಗಿ ಸೇರಬೇಕಪ್ಪ. ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ ಪದವಿಯನ್ನು ಹೊಂದಬೇಕಪ್ಪ ಅಂದರೆ ಒಂದೇ ಒಂದು ಕಳಕಳಿಯಿಂದ ಅವಳ ಮನಸ್ಸಿನಲ್ಲಿ ಏನಿರುತ್ತೋ ಅದನ್ನು ಅವಳು ವ್ಯಕ್ತಪಡಿಸಿ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಬಂದಿದ್ದಾಳೆ ವಿಠಾಬಾಯಿ ಅಭಂಗದ ಮುಖಾಂತರ.
ಅದಕ್ಕೆ ನಾವೆಲ್ಲರೂ ಸೇರಿ ವಿಠಾಬಾಯಿ ಚರಣಕ್ಕೆ ಎಲ್ಲರೂ ಶರಣಾಗತರಾಗೋಣ. ವಿಠಾಬಾಯಿ ಏನು ನಿರ್ಧಾರ ಹೇಳ್ತಾಳೋ, ಆಣವಾಹುನಿ ಸಾಂಗ್ತೆ ಅಂತಾಳೆ, ಆಣೆ ಮಾಡಿ ಹೇಳ್ತೀನಿ ನಾನು ಅಂದರೆ ಅವಳ ಆಣೆಗೆ ಎಷ್ಟು ಬೆಲೆ ಇರಬೇಕು ಅನ್ನೋದು ವಿಚಾರ ಮಾಡ್ಬೇಕು ನಾವು. ಆಣೆ ಮಾಡಿ ಹೇಳೋರು ಸುಳ್ಳು ಹೇಳ್ತಾರೇನ್ರಿ? ನಮಗೆ ಯಾಕೆ ನಂಬಿಕೆ ಬರ್ತಿಲ್ಲ ಅದ್ರ ಮೇಲೆ? ಯಾಕೆ ನಾವು ನಾಮಸ್ಮರಣೆ ಏಕಾಂತದಲ್ಲಿ ಮಾಡೋದಿಲ್ಲ? ಯಾಕೆ ನಾವು ವಿದೇಹ ಸ್ಥಿತಿಗೆ ಹೋಗಬಾರ್ದು? ನಾವು ವಿಠಾಬಾಯಿ ಕಾಲದಲ್ಲಿ, ಆ ಸ್ವಾಮಿ ಕಾಲದಲ್ಲಿ ಏನಾರು ಒಬ್ಬರು ಭಕ್ತರಾಗಿದ್ದರು ಅನ್ನೋ ದಿವ್ಯತ್ವವನ್ನು ಯಾಕೆ ಪಡ್ಕೋಬಾರ್ದು ಅನ್ನೋ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಊರ್ಧ್ವರೇತಕ್ಕೆ ಹೋಗಬೇಕು ನಮ್ಮ ಗಮನ. ಪ್ರಯಾಣ ಎಲ್ಲ ಬೇಕೀಗ, ಇಲ್ಲಿಂದ ಈ ಕಡೆಗೆ ಹೋಗಬೇಕು. ಊರ್ಧ್ವರೇತ ಒಂದು ನಿಮ್ಮ ಡಿ ಪಿನಲ್ಲಿ ಇಲ್ಲ ನಿಮ್ಮ ಫೋಟೋದಲ್ಲಿ ಒಂದು ಬೆಟ್ಟದ್ದು ಗುಡ್ಡ ಮೌಂಟನ್ದು ಒಂದು ಫೋಟೋ ಇಟ್ಕೊಳ್ಳಿ. ಆ ಮೌಂಟನ್ ಫೋಟೋ ಹೆಂಗಿದೆ ನೋಡಿ, ಎಲ್ಲಿಂದ ಕೆಳಗಿಂದ ಮೇಲ್ ತನಕ ಚೋಟಿ ತನಕ ಪೀಕಿಗೆ ಹೋಗುತ್ತೆ. ಹಾಗೆ ನಮ್ಮ ಭಕ್ತಿ ಪೀಕ ಪರಮೋಚ್ಚವಸ್ಥೆಗೆ ಮುಟ್ಟಬೇಕು. ಅಂಥ ರೀತಿಯಲ್ಲಿ ನಾಮಸ್ಮರಣೆ ಜಡದೇಹದಿಂದ ಸೂಕ್ಷ್ಮ ಶರೀರದ ತನಕ, ಸೂಕ್ಷ್ಮದಿಂದ ಲಿಂಗದೇಹದಿಂದ ಮಹಾಕಾರಣ ಶರೀರ ತನಕ ಹೋಗಿ ನಮ್ಮನ್ನು ನಾವು ಸ್ವಾಮಿ ಪಾದದಲ್ಲಿ ಜ್ಯೋತಿ ರೂಪ ಆಗಿ ನಾವು ಐಕ್ಯ ಆಗಬೇಕು. ನಾವು ಆತ್ಮಜ್ಯೋತಿ ಅಂದಮೇಲೆ ಪರಂಜ್ಯೋತಿಯಲ್ಲಿ ನಾವು ಹೋಗಿ ಐಕ್ಯ ಆಗಬೇಕು. ಅದೇ ನಮ್ಮ ಜೀವನದ ಏನಂತಾರಪ್ಪ ಪ್ರಯಾರಿಟಿ ಅಂದರೆ ಅದೇ ನಮ್ಮದು ಪ್ರಯಾರಿಟಿ ಆಗಿರಬೇಕು. ನಿನ್ನಲ್ಲಿ ಸೇರುವಂಥ ನನಗೆ ಭಾಗ್ಯ ನೀಡಪ್ಪ ಪರಮಾತ್ಮ ಚಿದಂಬರ, ಇದೇ ಜನ್ಮದಲ್ಲಿ ಅದನ್ನು ಸಾಧ್ಯತೆಯನ್ನು ದೊರಕಿಸ್ಕೊಡಪ್ಪ ಅಂತ ನಾವೆಲ್ಲರೂ ಸೇರಿ ಅವನನ್ನು ಪ್ರಾರ್ಥನೆ ಮಾಡೋಣ. ಅವನಿಗೆ ಪಾದಕ್ಕೆ ಸಮರ್ಪಣಾ ಮಾಡೋಣ, ವಿಠಾಬಾಯಿ ಚರಣಕ್ಕೆ ಸಮರ್ಪಣಾ ಮಾಡೋಣ. ಲೋಕ ಸಮಸ್ತ ಸುಖಿನೋ ಭವಂತು. ಸದ್ಗುರು ಚರಣಾರವಿಂದಾರ್ಪಣಮಸ್ತು. ಜೈ ಜೈ ರಘುವೀರ ಸಮರ್ಥ. ಜೈ ಚಿದಂಬರ.